ತುಳು ಭಾಷೆಯ ಸಿನಿಮಾವನ್ನೇ ಕೊಟ್ಟಿದ್ದಾರೆ. ಸೊ ಕನ್ನಡ ಕಾಂಪಿಟೇಷನ್ಗೆ ಹಾ ಸರ್, ಈಗ ನೋಡಿ ಕೆಟಗರಿ ಬಂದು ಇಂಟರ್ನ್ಯಾಷನಲ್ ಅಂದ್ರೆ ಏಷ್ಯನ್, ಭಾರತೀಯ ಮತ್ತು ಕನ್ನಡ ಸಿನಿಮಾ ಅಂತ ಆ ಮೂರಕ್ಕೆ ಮಾತ್ರ ಅಪ್ಲೈ ಇರೋದು. ಅಂಡ್ ನಮ್ದು ಕೂಡ ತುಳು ಭಾಷೆಯ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನೋಂದಣಿ ಆಗಿರೋದ್ರಿಂದ, ಸೊ ಅಂದ್ರೆ ಈಗ ನಾವು ಚೇಂಬರ್ ಎಲ್ಲ ನಮಗೆ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕನ್ನಡ ಭಾಷೆಯ ಸಿನಿಮಾ ಅಂತಲೇ ಕನೆಕ್ಟ್ ಆಗೋದು. ಹಾಗಾಗಿ ಕಾಂಪಿಟೇಷನ್ ಬಂದು 3 ಕೆಟಗರಿ ಇರೋದ್ರಿಂದ ನಮ್ಮ ಸಿನಿಮಾಗಳನ್ನು ಕೂಡ ಕನ್ನಡ ಕೆಟಗರಿ ಹೌದು ಅದರಲ್ಲೇ ಒಳಗೊಳ್ಳುತ್ತೆ. ಇಲ್ಲ ಸರ್, ನಾವು ಅಂದ್ರೆ ನಮ್ದು ಡಿಸೆಂಬರ್ 13ಕ್ಕೆ ರಿಲೀಸ್ ಆಗಿರೋದಲ್ಲಿ ಒಂದು ಆಲ್ಮೋಸ್ಟ್ 3 months ನಾವಲ್ಲಿ ಜರ್ನಿ ಕಂಟಿನ್ಯೂ ಮಾಡಿ ಈಗ ಫಾರಿನ್ ಶೋಸ್ಗಳು ಆಗ್ತಾ ಇತ್ತು. ಸೊ ಅದೇ ನಾನು ಹೇಳಿದ್ನಲ್ಲ, ದುಬೈ, ಮಸ್ಕತ್, ಕೆನಡಾ, ನೈಜೀರಿಯಾ, ಕೀನ್ಯಾ, ಉಗಾಂಡ, ಹೀಗೆ ಒಂದಷ್ಟು ರಾಷ್ಟ್ರಗಳಲ್ಲಾಗಿದೆ. ಇನ್ನು ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಪ್ಲೇ ಆಗೋದಕ್ಕಿದೆ. ಡಿಸ್ಟ್ರಿಬ್ಯೂಟರ್ ಸರ್ ನಮ್ಮ ನಿತ್ಯಾನಂದ ಪ್ರಭುಗಳು. ಹೌದು ಎಸ್ ಸರ್, ಇದು ನಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಒಂದು ರೀಸನ್ ಎಂತಂದ್ರೆ, ಅಂದ್ರೆ ಇಲ್ಲಿ ನೀವು ಕೇಳಿದ ಕ್ವಶನ್ಗೆ ಅಂದ್ರೆ ನಮ್ಮ ಕರಾವಳಿಯ ಭಾಷೆಯನ್ನ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ತುಂಬಾ ಇಷ್ಟಪಡ್ತಾರೆ. ಕರಾವಳಿ ಕನ್ನಡ ಭಾಷೆಯನ್ನು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಅದನ್ನು ಸ್ವೀಕರಿಸ್ತಾರೆ. ಇನ್ನೊಂದು ರೀಸನ್ ಏನಂತಂದ್ರೆ, ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೋಡಿದಂತಹ ಪ್ರೇಕ್ಷಕರ ಸಂಖ್ಯೆ ನೋಡಿದಾಗ ಅಂದ್ರೆ ಹೌಸ್ಫುಲ್ ಶೋ ಇತ್ತು, ಅಲ್ಲಿ 90% ಕನ್ನಡಿಗರೇ ನೋಡಿದ್ದು. ಅವರ ರೆಸ್ಪಾನ್ಸ್ ಅನ್ನು ನೋಡಿ ನನಗೆ ತುಂಬಾ ದಿಗ್ಭ್ರಮೆಗೊಂಡಿದೆ. ಬಿಕಾಸ್ ತುಳು ಭಾಷೆಯಲ್ಲಿ ಪ್ಲೇ ಆಗ್ತಾ ಇದೆ, ಪ್ರತಿಯೊಂದು ಆಕ್ಷನ್ಗೂ ಪ್ರತಿಯೊಂದು ಭಾವನಾತ್ಮಕ ಸನ್ನಿವೇಶಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ರು, ಪ್ರತಿಯೊಂದು ಸನ್ನಿವೇಶಗಳನ್ನ ಎಂಜಾಯ್ ಮಾಡ್ತಾ ಇದ್ರು. ನನಗೆ ಅನ್ಸಿದ್ದೇನು ಅಂತಂದ್ರೆ, ಕೆಲವೊಂದ್ಸಲ ಭಾಷೆ ಮತ್ತು ಭಾವನೆ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಭಾವನೆ ತುಂಬಾ ಮೇಳೈಸ್ತದೆ. ಅಂದ್ರೆ ಸ್ಕ್ರೀನ್ ಅಲ್ಲಿ ಯಾವ ಭಾಷೆಯಲ್ಲಿ ಬಂದ್ರೂ ಕೂಡ ಆಡಿಯನ್ಸ್ ಅದನ್ನು ನೋಡೋದು ಭಾವನಾತ್ಮಕವಾಗಿ. ಸೊ ಭಾವನೆಗಳು ಕನೆಕ್ಟ್ ಆದಾಗ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಹೌದು, ಇಂಗ್ಲಿಷ್ ಸಬ್ಟೈಟಲ್ ಇದೆ. ಹಾ ಸರ್, ಹಿಂದೆ ನಮ್ಗೆ ಗೊತ್ತಿರೋ ಪ್ರಕಾರ ತುಳುವಿನ ಸಿನಿಮಾಗಳು ಕನ್ನಡದಲ್ಲಿ ಥಿಯೇಟ್ರಿಕಲ್ ಆಗಿ ರಿಲೀಸ್ ಆಗಿರುವಂತ ಸಂಖ್ಯೆ ವಿರಳ ಸರ್. ಅಂದ್ರೆ OTT ಅಲ್ಲಿ ಬಂದಿರಬಹುದು, ಬಟ್ ಹೀಗೆ ಥಿಯೇಟ್ರಿಕಲ್ ಆಗಿ ಬಂದು ಸಿನಿಮಾವನ್ನು ರಿಲೀಸ್ ಮಾಡಿದ್ದು ತುಂಬಾ ವಿರಳ. ಹಾ ಮ್ಯಾಮ್, ಅದು ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಕೂಡ ಸ್ಟಾರ್ ಸುವರ್ಣದಲ್ಲಿ ತುಳುವಲ್ಲೇ ಪ್ಲೇ ಆಗಿದೆ. ತುಳುವಲ್ಲೇ ಅವರು ರೈಟ್ಸ್. ಅದೇ ತುಳು ಸಿನಿಮಾ ಬೆಂಗಳೂರಲ್ಲಿ ಕೂಡ ನಾವು ಶೋ ಮಾಡಿದ್ದೀವಿ ತುಳುವಲ್ಲೇ. ಸೊ ಆಗ ಕೂಡ ಒಂದು 5-6 ಶೋಗಳನ್ನು ಫಿಲ್ ಮಾಡಿದ್ದು, ಅದು ತುಳುವರಿಗೋಸ್ಕರ. ಬಟ್ ಈಗ ನಮ್ಮ ಮೈನ್ ಇಂಟೆನ್ಷನ್ ಏನಂತಂದ್ರೆ, ನಾವು ಕನ್ನಡದಲ್ಲಿ ಈಗ ಆಲ್ರೆಡಿ ಡಬ್ಬಿಂಗ್ ಆಗಿದೆ ಈ ಸಿನಿಮಾ. ಸೊ ನಮಗೆ ನೋಡಿದಾಗ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಕೂಡ ನೋಡಿದ್ದಾರೆ, ಒಂದಷ್ಟು ಜನ ನಮ್ಮ ಕನ್ನಡದ ಆಡಿಯನ್ಸ್ ನೋಡಿದವರೆಲ್ಲರ ಒಪಿನಿಯನ್ ಏನಂತಂದ್ರೆ, ಇದು ಖಂಡಿತವಾಗ್ಲೂ ಒಪ್ತಾರೆ ಆಡಿಯನ್ಸ್ ಅನ್ನೋ ತರ. ಬಿಕಾಸ್ ಎಲ್ಲಾ ಕಡೆಗಳಲ್ಲೂ ನೆಲದ ಕಥೆ ಇರುತ್ತೆ, ಬರೀ ಒಂದು ಕಡೆಗೆ ಸೀಮಿತ ಆಗಿರೋದಿಲ್ಲ. ನೆಲದ ಕಥೆ ಅಂದ್ರೆ ಜನಪದೀಯ ನೆಲೆಯ ಕಥೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿಗೆ ರಿಲೇಟೆಡ್ ಆಗಿರುವ ಕಥೆಗಳಿರ್ಬೋದು, ಗ್ರಾಮೀಣ ಪ್ರದೇಶಕ್ಕೆ ಪರಿಚಯ ಇರ್ಬೋದು. ಸೊ ಎಲ್ಲಾ ಸಿಟಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಯಾವುದೋ ಒಂದು ಹಳ್ಳಿಯಿಂದಲೇ ಬಂದಿರ್ತಾರೆ ಮೂಲತಃ. ಸೊ ಅವ್ರಿಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ದಸ್ಕತ್ ತುಳು ಚಲನಚಿತ್ರವನ್ನು ಮಾಡಿದಂಥವರು ಶ್ರೀಯುತ ರಾಘವೇಂದ್ರ ಕುಡುವ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ. ಬಿಕಾಸ್ ನಮ್ಮ ದಸ್ಕತ್ ಅಲ್ಲಿ ಗೆದ್ದಿದೆ, ಸೊ ಇನ್ನು ಮತ್ತೆ ಇಲ್ಲಿ ಗೆಲ್ಲೋದಿದೆ. ಬಂದಿತ್ತು ಸರ್. ಖಂಡಿತ ಪ್ರಾಫಿಟ್ ಅಲ್ಲಿ ನೋಡ್ತಾ ಇದೀವಿ, ಬಿಕಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗಿರೋದ್ರಿಂದ. ಅಂದ್ರೆ ನಾವು ಅದೇ ಅನ್ಕೋತೀವಿ, ಯಾವ್ದಾದ್ರು ಸಿನಿಮಾ ಬಂದು ಅದು ಲಾಸ್ ಆಗಿ ಹೋಗೋ ಬದಲು ಇನ್ನೊಂದು ಯಾವ್ದು ಸಿನಿಮಾ ಮಾಡೋ ಬದಲು ನಾವು ಗೆದ್ದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಇರುತ್ತೆ. ಸೊ ನಮ್ಗೆ ಅನ್ಸಿದೆ ಏನಂತಂದ್ರೆ, ನಾವು ದಸ್ಕತ್ತಿನೆಲ್ಲ ಗೆದ್ದಿದ್ದೀವಿ. ಸೊ ಇನ್ನೊಂದು ಕಡೆ, ಬಿಕಾಸ್ ಈ ಸಿನಿಮಾ ಬರೀ ಅಲ್ಲಿಗೆ ಮಾತ್ರ ಸೀಮಿತ ಆಗೋದು, ಇನ್ನೊಂದು ಕಡೆ ಗೆದ್ದಾಗ ನಮಗೂ ಕೂಡ ಹುರುಪು ಬರುತ್ತೆ ಇನ್ನೊಂದು ಕೆಲಸ ಮಾಡೋದಕ್ಕೆ, ಇನ್ನೊಂದು ಸಿನಿಮಾ ಮಾಡೋದಕ್ಕೆ. ದೆನ್ ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿರುವಂತ ಪ್ರೊಡ್ಯೂಸರ್ಗೂ ಕೂಡ ಬೇರೆ ಲೆವೆಲ್ನ ಒಂದು ಪ್ರಶಂಸೆ ಮತ್ತು ಅವರಿಗೂ ಕೂಡ ಒಂದು ನಮ್ಮ ಮೇಲಿನ ನಂಬಿಕೆ ದೊಡ್ಡ ಮಟ್ಟಕ್ಕೆ ಅದು ಬೆಳೀತಾ ಹೋಗ್ತದೆ ಅನ್ನೋದಕ್ಕೆ. ಸೊ ಅವ್ರ ಜೊತೆ ನಾವು ಮತ್ತೆ ಮತ್ತೆ ವರ್ಕ್ ಮಾಡ್ತಾ ಇರ್ಬೇಕು ಅನ್ನೋದು ನಮ್ಮ ಹಂಬಲ, ನಮ್ಮ ಇಡೀ ತಂಡದ್ದು. ಸೊ ಹಾಗಾಗಿ ನಾವು ಅವ್ರನ್ನ ಸೋಲಕ್ ಬಿಡಲ್ಲ, ಅವ್ರು ನಮ್ಮನ್ನ ಸೋಲದ ಹಾಗೆ ಕೈ ಹಿಡಿದಿದ್ದಾರೆ, ನಾವು ಗೆದ್ದಿದ್ದೇವೆ. ನನ್ನ ಬಗ್ಗೆ ನಿಮಗೆ ಸಾಕಷ್ಟು ಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ. ನನಗೆ ಸುಮಾರು 10-15 ವರ್ಷದಿಂದ ನನಗೆ ಒಂದು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಇಲ್ಲಿ ನಾನು 2012ರಲ್ಲಿ 2013ರಲ್ಲಿ ಒಂದ್ಸರಿ ಒಂದು ಸಿನಿಮಾ ಸಾಧನೆ ಅಂತ ಒಂದು ಸಿನಿಮಾ ಮಾಡಿದರು. ಯಾರು ಚಿಕ್ಕಬಳ್ಳಾಪುರ ಒಬ್ಬರು ರೆಡ್ಡಿ ಸರ್ ಅಂತ ಸಿನಿಮಾ ಮಾಡಿದರು.
ಅದಕ್ಕೊಂದು ಸ್ವಲ್ಪ ಸಹಕಾರ ಕೊಟ್ಟು ಮಾಡಿದ್ದೆ. ಅದಾದ ನಂತರ ಒಂದು ಬೆಂಗಳೂರಲ್ಲಿ ಒಬ್ಬರು ನೃತ್ಯ ನಿರ್ದೇಶಕರ ಜೊತೆ ಒಂದು ಇದು ಮಾಡಿದ, ಏನದು ಡ್ಯಾನ್ಸ್ ಕ್ಲಾಸ್ ಮಾಡಿ ಸರಿ ಒಂದು ಸ್ವಲ್ಪ ದಿವಸ ಅವ್ರ ಜೊತೆ ಇದ್ದು ನನ್ನ ವ್ಯಾಪಾರಕ್ಕೆ ವಾಪಸ್ ಹೋಗಿದ್ದೆ. ಇದಾದ ನಂತರ ಈಗ ಇವರು ನಮ್ಮ ಹರೀಶ್ ಅವರು ಹೇಳಿದ ಹಾಗೆ ರಕ್ಷಿತ್ ಅಂತ ನನ್ನ ಜೊತೆ ಒಬ್ಬ ಹುಡುಗ ಕೆಲಸ ಮಾಡ್ತಾನೆ. ಸ್ಟೇಟಸಲ್ಲಿ ಹಾಕಿದ್ದ ಇವರು ಸಿನಿಮಾ ಟೀಸರು. ನಾನು ಒಂದ್ಸರಿ ನೋಡಿದೆ, ನಾನು ಕೇಳಿದೆ ಯಾರಪ್ಪ ಇಷ್ಟ ಅದ್ಭುತ ಮಾಡಿದ್ದಾರೆ ಈ ಸಿನಿಮಾನ, ಒಂದ್ಸರಿ ಕರ್ಸಪ್ಪ ಅವ್ರನ್ನ ಮಾತಾಡಿಸ್ಬೇಕು ಅಂತ ಕೇಳಿದಾಗ ಅದು ನೋಡಿ ಆದಮೇಲೆ ನೆಕ್ಸ್ಟು ಹೋಗಿ ಆ ಸಿನಿಮಾ ನೋಡಿದೆ ಒಂದ್ಸರಿ. ನನಗೆ ನಿಜವಾಗ್ಲೂ ತುಳು ಭಾಷೆ ಬರಲ್ಲ, ಬಟ್ ಅವ್ರು ಮಾಡಿದಂಥ ಸಿನಿಮಾ ಆ ಭಾವನೆ ನನಗೆ ತುಂಬ ಅಟ್ಯಾಚ್ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕೆ ಈ ಸಿನಿಮಾ ನೀವು ಕನ್ನಡದಲ್ಲಿ ಮಾಡೋಕ್ಕೆ ಮುಂಚೆ ಯಾಕೆ ಮಾಡಬಾರ್ದು, ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಕೇಳಿದಾಗ ಒಂದು ಟ್ರೈ ಮಾಡೋಣ ಸರ್ ಅಂತ ಸ್ಮಿತೇಶಿ ಮತ್ತು ಅನೀಶ್ ಇಬ್ಬರಿಗೆ ಹೇಳಿದ್ರು. ಅದಾದಮೇಲೆ ನಾನು ಸಿನಿಮಾ ನೋಡ್ತಾ ಇದ್ದಂಗೆ ಅದು ಇನ್ನೊಂದ್ಸರಿ ಹೋಗಿ ನೋಡಬೇಕು ಅನಿಸ್ತು. ಹೋಗಿ ನೋಡಿದ್ವಿ. ನಿಜವಾಗ್ಲೂ ಒಂದಿಷ್ಟು ಕರಡಕ್ಕಿತ್ತು ಬರುವಂತಹ ಸನ್ನಿವೇಶಗಳೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಏನು ಒಂದು ಗ್ರಾಮ ಪಂಚಾಯತಿಲಿ ಒಬ್ಬ ಅಧಿಕಾರಿ ಸರಿಯಾಗಿ ಅವನ ಜವಾಬ್ದಾರಿನ ನಿರ್ವಹಿಸಲಿಲ್ಲ, ಅವನ ಸ್ವಾರ್ಥಕ್ಕೋಸ್ಕರ ಅವನೇನಾದರೂ ಬಳಸ್ಕೊಂಡ ಅಂದಾಗ ಅಲ್ಲಿನ ಜನ ಯಾವ ಥರದ ಕಷ್ಟಪಡ್ತಾರೆ ಅನ್ನೋದನ್ನು ತುಂಬ ನಾಜೂಕಾಗಿ, ತುಂಬ ಸ್ಪಷ್ಟವಾಗಿ, ಜನಕ್ಕೆ ತುಂಬ ಅರಿವಾದ ಹಾಗೆ ತುಂಬ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈಗಾಗಲೇ ಅವ್ರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಾನು ಒಂದು ಗ್ರಾಮ ಪಂಚಾಯತಿಲಿ ಸ್ವಾರ್ಥ ಇಲ್ಲದೇ ಒಂದಷ್ಟು ಜನಕ್ಕೇನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೋಗಿ ನಾನು ಒಂದಷ್ಟು ಅಲ್ಲಿನ ಸಿಚುವೇಶನ್ ಎಲ್ಲ ಅನುಭವಿಸಿ ಬಂದಂಥ ವ್ಯಕ್ತಿ ಆಗಿದ್ದರಿಂದ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಈ ಸಿನಿಮಾ. ಹಾಗಾಗಿ ಹೌದೌದು, ನಾನು ಅಧ್ಯಕ್ಷ ಆಗಿದ್ದೆ, ಅದಕ್ಕೆ ಕನೆಕ್ಟ್ ಆಗಿದ್ದು ನನಗೆ. ಹಾಗಾಗಿ ನೋಡಿದಾದ್ಮೇಲೆ ಈ ಸಿನಿಮಾನ ನಮ್ಮ ಕನ್ನಡ ತಗೊಂಬಂದ್ರೆ ಹೇಗಿರುತ್ತೆ ಅಂತ ಕೇಳಿದಾಗ ನಾನು ಅವರಿಗೆ ಸಹಕಾರ ಕೊಟ್ಟು ಕನ್ನಡಕ್ಕೆ ಸಿನಿಮಾ ತಗೊಂಬಂದಿದ್ವಿ. ಹೌದೌದು, ಧನ್ಯವಾದಗಳು. ನಿಮ್ಗೆ ಗೊತ್ತಿರಬಹುದು ಒಂದಷ್ಟು ವರ್ಡ್ಗಳು, ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಅನ್ನೋದು ಈ ಸ್ಕೂಲ್ ಆಗಿದೆ. ಈ ಸ್ಕೂಲ್ ಅಂದ್ರೆ ಕನ್ನಡ ಪದ ಅಲ್ಲ ಅದು ಆಕ್ಚುಲಿ, ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದ್ದೇವೆ. ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ ಇಂಗ್ಲಿಷ್ ಪದದ ತರ್ಜುಮೆ ಅಂದ್ರೆ ಅದೊಂದು ಸ್ವಲ್ಪ ಹಳ್ಳಿಗವಾಗಿ ಹೋಗ್ತದೆ. ಸ್ಕೂಲ್ ಇರೋದು ಈ ಸ್ಕೂಲ್ ಆಗಿದೆ, ದಸ್ಕತ್ ಎನ್ನುವಂಥದ್ದು ದಸ್ಕತ್ ಆಗಿದೆ. ಸೊ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ. ಹೇಗೆ ಅಂತಂದ್ರೆ ಮೊನ್ನೆ ತಾನೇ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 3ನೇ ಸ್ಥಾನವನ್ನು ನಮ್ಮ ದಸ್ಕತ್ ಪಡ್ಕೊಂಡಿದೆ. ತುಂಬಾ ಖುಷಿ ಏನಂತಂದ್ರೆ ಆಲ್ಮೋಸ್ಟ್ 4000 ಮೂವೀಸ್ ಬಂದಿದೆ ಅಲ್ಲಿಗೆ. ಸೆಲೆಕ್ಷನ್ ಆಗಿರುವಂತದ್ದು 3 ಕೆಟಗರಿಯಲ್ಲಿ, 14 3 ಕೆಟಗರಿಯಲ್ಲಿ. ಸೊ ನಮ್ಮ ಸಿನಿಮಾ ಈ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು. ಬಟ್ ಈ ಸಲ ನಮ್ಗೊಂದು ತುಂಬಾ ಖುಷಿ ಏನಂತಂದ್ರೆ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ನಮ್ಮ ದಸ್ಕತ್ ಸೆಲೆಕ್ಟ್ ಆಗಿರುವಂತದ್ದು. 14 ಸಿನಿಮಾದಲ್ಲಿ 2 ತುಳು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿತ್ತು. ಮೊದಲ ಪ್ರಶಸ್ತಿ ಬಂದು ಮಿಕ್ಕ ಬಣ್ಣದ ಹಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೆಕೆಂಡ್ ಪ್ರೈಸ್ ಬಂದು ಪಿದಾಯಿ ಅಂತ, ಅದು ಕೂಡ ತುಳು ಸಿನಿಮಾ. 3ನೇ ಪ್ರೈಸ್ ಬಂದು ದಸ್ಕತ್ ಅಂತ. ಸೊ ನಮ್ಗೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ. ಅವ್ರು ನೋಡಿದಾಗ ಅವರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ, ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಕೊಟ್ಟಿದ್ದೇವೆ. ಕಂಟೆಂಟು ಇದೆ, ಮನೋರಂಜನೆಯೂ ಇದೆ, ಬದುಕಿನ ಅರಿವು ಇದೆ. ಸೊ ಹಳ್ಳಿಗರ ಬದುಕು, ಸಂಘರ್ಷ, ಸಂಸ್ಕೃತಿಯ ಅನಾವರಣ ಇದೆ. ಎಲ್ಲವನ್ನು ಒಳಗೊಂಡಿರುವಂತಹ ಸಿನಿಮಾವೇ ನಮ್ಮ ದಸ್ಕತ್.